ಎಲ್ಲರಿಗೂ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರೇರೆ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ದೀರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಆತನ ಮಾತಾಡುವಂತ ದೇವರು ಆತನಾಗಿದ್ರು ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಯೆಶಾಯ 55ನೇ ಅಧ್ಯಾಯ 11ನೇ ವಚನ. ಹಾಗೆ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸದೆ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗುವುದೇ ಇಲ್ಲ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಆತನು ಮಾತಾಡುವಂತ ದೇವರು ಆತನಾಗಿದ್ರು ಪ್ರೇರೆ. ಇಲ್ಲಿ ದೇವರು ಹೇಳ್ತಿದ್ರೆ, ನನ್ನ ಬಾಯಿಂದ ಹೊರಟ ಮಾತನ್ನು ಇಷ್ಟಾರ್ಥವಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸದೆ ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ಪ್ರೇರೆ. ದೇವರು ನಿಮ್ಮ ಜೊತೆಯಾಗಿ ದೇವರು ಎಷ್ಟು ಒಳ್ಳೆ ಅದ್ಭುತ ರೀತಿ ವಾಗ್ದಾನ ಮಾಡ್ತಿದ್ರು ಪ್ರೇರೆ. ಇಲ್ಲಿ ಭೂಮಿ ಆಕಾಶದಲ್ಲಿ ಒಂದು ಮಳೆಯು ಹಿಮವು ಯಾವ ರೀತಿಯಾಗಿ ಭೂಮಿಯನ್ನು ತಂಪಾಗಿಸಿ ಅದು ಒಳ್ಳೆ ಕಾಲದಲ್ಲಿ ಒಳ್ಳೆ ಸಸ್ಯಗಳು ಬೆಳೆದು ಒಳ್ಳೆ ಆಹಾರವನ್ನು ಯಾವ ರೀತಿಯಾಗಿ ಬರ ಮಾಡ್ತಾರೋ ದೇವರು, ಆ ರೀತಿಯಾಗಿ ದೇವರ ಬಾಯಿಂದ ಹೊರಡೋ ಪ್ರತಿಯೊಂದು ಮಾತುಗಳು ನಮ್ಮ ಜೀವಿತದಲ್ಲಿ ಆತನು ಇಷ್ಟಾರ್ಥಾರ್ಥವನ್ನು ನೆರವೇರಿಸಿ ಆತನ ನಮ್ಮ ಜೀವಿತದಲ್ಲಿ ಆತನ ಎಲ್ಲಾ ರೀತಿಯಾಗಿ ಆತನ ಬಾಯಿ ಮಾತಿನಿಂದ ನಮ್ಮನ್ನು ಆತನ ಆಶೀರ್ವದಿಸುವಂತ ದೇವರು ಪ್ರಿಯರೇ. ಆತನು ಬಾಯಿ ಮಾತಿನಿಂದಲೇ ನಮ್ಗೆ ಎಲ್ಲವನ್ನು ಸಾಧ್ಯ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಆತನ ಉದ್ದೇಶವನ್ನು ಕೈಗೊಡಿಸಿ ನಮ್ಗೆಲ್ಲಾ ರೀತಿಯಾಗಿ ಆತನ ನಮ್ಮನ್ನು ಮಾರ್ಪಡಿಸುವಂತ ದೇವರು. ಒಂದಾದ್ರೂ ಮಾತುಗಳು ವ್ಯರ್ಥ ಆಗಲ್ಲಂಗೆ ಆತನ ಬಾಯಿಂದ ಹೊರಡೋ ಪ್ರತಿಯೊಂದು ಮಾತುಗಳಿಂದನೇ ನಮ್ಮ ಜೀವಿತದಲ್ಲಿ ಎಲ್ಲಾ ರೀತಿಗೆ ಸಹಾಯ ಮಾಡಿ ನಮ್ಮನ್ನು ನಡೆಸುವಂಥದ್ದು ಪ್ರಿಯರೇ. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ನಮ್ಗೆ ದೇವರು ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ದೇವರ ಹೊರಡುವ ಪ್ರತಿಯೊಂದು ಪರಿಶುದ್ಧವಾದ ಮಾತುಗಳಿಂದನೇ ಆತ ನಮ್ಗೆಲ್ಲಾ ತಕ್ಕ ಕಾಲದಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡಲಂತ ಸ್ಥಿತಿಯಲ್ಲಿ, ಯಾವ ಸ್ಥಿತಿಯಲ್ಲಿ ನಾವು ಯಾವ ಸಮಸ್ಯೆಗಳಿಂದ ಯಾವ ದುಃಖಗಳಲ್ಲಿ ನಾವು ಜೀವಿಸ್ತಿದ್ದೇವೋ, ಆದ್ರೆ ಬಾಯಿ ಮಾತಿನಿಂದ ದೇವರು ನಮ್ಮ ಪ್ರತಿಯೊಂದು ಕಾಲದಲ್ಲಿ ಪ್ರತಿಯೊಂದು ಸಮಯದಲ್ಲಿ ದೇವರು ಆತನ ಹೊರಡೋ ಪ್ರತಿಯೊಂದು ಬಾಯಿ ಮಾತುಗಳಿಂದನೇ ನಮ್ಮ ಜೀವಿತದಲ್ಲಿ ಆತನ ಇಷ್ಟಾರ್ಥವನ್ನು ನೆರವೇರಿಸುವಂತ ದೇವರು. ಆತನ ಉದ್ದೇಶವನ್ನು ಒಂದಾದ್ರೂ ವ್ಯರ್ಥ ಆಗಿ ಹೋಗುವುದಿಲ್ಲ ಪ್ರಿಯರೇ. ಎಲ್ಲವನ್ನು ಖಚಿತವಾಗಿ ನಮ್ಮ ಜೀವಿತದಲ್ಲಿ ನೆರವೇರುವಂತದ್ದಾಗಿದೆ ಪ್ರಿಯರೇ. ಇಷ್ಟು ದಿನಮಾನಗಳೆಲ್ಲ ನಮ್ಮ ಜೀವಿತದಲ್ಲಿ ನಮಗೆ ಗರ್ವಫಲ ಇಲ್ಲ ಅಂತ ನಾವು ಬಹಳ ರೀತಿಯಾಗಿ ಡಾಕ್ಟರ್ಸ್ ಹೇಳಿನ ಮಾತುಗಳ ಮೇಲೆ ನಾವು ನಂಬಿಕೆ ವಿಶ್ವಾಸ ಇಟ್ಟಿದ್ದೇವ. ಆದ್ರೆ ನಮಗೆ ಅನೇಕ ಸ್ನೇಹಿತರು ಬಂಧುಗಳ ಮೇಲೆ ನಮ್ಮ ಆಗದಂತ ಸ್ಥಿತಿಗಳ ಕೆಲಸದಲ್ಲಿ ನಾವು ಆಗ್ತಾ ಇಲ್ಲ ಅಂತೇಳಿ ಅವರ ಮಾತಿಂದನೇ ನಾವು ನಂಬಿ ನಾವು ಭಯ ಪಡ್ತಾ ಇದ್ದೇವೆ ಪ್ರಿಯರೇ. ಆದ್ರೆ ಯಾವ ವಿಷಯದಲ್ಲಿ ಯಾರ ಮೇಲೆ ನಾವು ನಂಬಿಕೆ ವಿಶ್ವಾಸ ಇಡಬಾರ್ದು ಪ್ರಿಯರೇ. ಯಾಕಂದ್ರೆ ನಾವು ದೇವರ ಬಾಯಿಂದ ಹೊರಡೋ ಪ್ರತಿಯೊಂದು ಮಾತುಗಳು ನಮ್ಮ ಜೀವಿತದಲ್ಲಿ ಆತನ ಇಷ್ಟಾರ್ಥವನ್ನು ನೆರವೇರಿಸುವಂತ ದೇವರು, ಆತನ ಚಿತ್ತದಿಂದ ಆತನ ಉದ್ದೇಶದಿಂದ ನಮ್ಮನ್ನು ಎಲ್ಲಾ ರೀತಿ ನಡೆಸುವಂತ ದೇವರು ಪ್ರಿಯರೇ. ಎಷ್ಟು ಜನರು ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ನೀವು ಸ್ವೀಕಾರ ಮಾಡಿಕೊಂಡು ನೀವು ಧೈರ್ಯ ತಂದು ಕೊಡ್ತೀರಿ ಪ್ರಿಯರೇ. ದೇವರ ಮಾತುಗಳನ್ನು ನೀವು ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡ್ರಿ. ದೇವರ ಚಿತ್ತವನ್ನು ದೇವರು ನಮ್ಮ ಜೀವಿತದಲ್ಲಿ ಆತನ ಉದ್ದೇಶವನ್ನು ನಮಗೆ ಕೈಗೊಡಿಸಿ ನಮ್ಗೆ ಎಲ್ಲಾ ರೀತಿಯಾಗಿ ಆತನ ನಮ್ಮನ್ನು ನಡೆಸುವಂತ ದೇವರು ಆತನ ಎಂಬುದಾಗಿ ಈ ವಾಗ್ದಾನ ನೀವು ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ದೇವರು ಅದ್ಭುತ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಆತನ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸುವಂತ ದೇವರು ಆತನಾಗಿದೆ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಈ ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ಅವರ ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸಿ ಪ್ರಭಾ. ಮತ್ತೆ ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದೆ ಈ ವಾಗ್ದಾನ ಅದ್ಭುತ ರೀತಿಯಾಗಿ ನೆರವೇರಿಸಿ ಪ್ರಭಾ. ಮತ್ತೆಷ್ಟು ಜನರು ಅನಾರೋಗ್ಯದಲ್ಲಿದ್ದ ತಂದೆ ಅವರಿಗೆ ಆರೋಗ್ಯನ ಕೊಡ್ರಿ. ಸಮಸ್ಯೆಯಲ್ಲಿದ್ದಂಥ ಮಕ್ಕಳಿಗೆ, ಕೋರ್ಟ್ ಕೇಸ್ ವಿಷಯದಲ್ಲಿದ್ದಂಥ ಮಕ್ಕಳಿಗೆ, ಸಾಲದ ಹಿಂಸೆದಲ್ಲಿದ್ದಂಥ ಮಕ್ಕಳಿಗೆ ಪ್ರಭಾ ನನ್ನ ಬಾಯಿ ಮಾತಿನಿಂದ ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸುವೆನು, ಒಂದಾದ್ರೂ ವ್ಯರ್ಥ ಆಗೋದಿಲ್ಲ ಎಂಬುದಾಗಿ ತಂದೆ ನೀವು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡಿ ಪ್ರಭಾ.
ಪ್ರಭಾ. ಒಬ್ಬೊಬ್ಬರ ಜೀವಿತದಲ್ಲಿ ಒಂದು ಕುಟುಂಬದಲ್ಲಿ ತಂದು ಅದ್ಭುತ ರೀತಿಯಾಗಿ ನೆರವೇರಿಸ್ರಿ ಪ್ರಭಾ. ಮತ್ತೆ ಎಷ್ಟು ಜನರು ಈ ಕಲಿವೇರಿ ವಾಗ್ದಾನ ಪ್ರೇರಣೆಗೆ ಸಪೋರ್ಟ್ ಮಾಡುವಂತರು ಮತ್ತು ಈ ಲೈಕ್ ಮಾಡೋದು, ಶೇರ್ ಮಾಡುವಂತ ಪ್ರತಿಯೊಂದು ವಿಡಿಯೋಗಳಿಗೆ ಅನೇಕ ರೀತಿಗೆ ಅನೇಕ ಜನರಿಗೆ ಶೇರ್ ಮಾಡುವಂತ ಪ್ರತಿಯೊಬ್ಬರನ್ನು ತಂದೆ ಆಶೀರ್ಸು ಬಲಪಡಿಸಿರು ಪ್ರಭಾ. ತಂದೆ ದೇವರು ಎಕ್ಸಾಮ್ ಬರೆಯುವಂತ ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ಬರುವಂತೆ ಸಹಾಯ ಮಾಡ್ರಿ. ಮತ್ತೊಂದು ಕುಟುಂಬದಲ್ಲಿ ತಂದು ಯಾರ್ಯಾರು ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರು ಕುಟುಂಬದಲ್ಲಿ ತಂದು ವಾಗ್ದಾನ ನೆರವೇರಿಸಿ ಆಶೀರ್ಸು ಬಲಪಡಿಸಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೆ ಪ್ರೈಸ್ ದಿ ಲಾರ್ಡ್.